ನೋಡಿರಿ ನಾನೀಗ ಟಮಾಟೆ ಹಪ್ಪಳ ಮಾಡ್ತೇನೆ ರೀ. 4 ಹಣ್ಣಾಗಿದ್ದು ಟಮಾಟೆ ಹಣ್ಣು ತೊಗೊಂಡೇನಿ ರೀ. ನೋಡಿರಿ ಮಾಡೋಣ ಹೆಂಗಂತ. ನಾನು ಸ್ವಲ್ಪ ದೊಡ್ಡ ದೊಡ್ಡ ಟಮಾಟೆ ಹಣ್ಣು ಕಟ್ ಮಾಡಿ ಇಟ್ಕೊಂಡಿನಿ. ಈಗ ಇದನ್ನು ಮಿಕ್ಸಿ ಹಾಕಬೇಕು. ನೋಡಿರಿ ಹಪ್ಪಳಕ್ಕೆ ಬೇಕಾಗಿರೋದು ಸ್ವಲ್ಪ ಒಣ ಮೆಣಸಿನ್ಕಾಯಿ. ಖಾರ ಜಾಸ್ತಿ ಅದಾವ, ಹಂಗಾಗಿ ನಾನು ಸ್ವಲ್ಪ ತೊಗೊಂಡಿನಿ. ಅದನ್ನು ಈಗ ರುಬ್ಕೋಬೇಕು. ನೋಡಿರಿ ಇದಕ್ಕೀಗ ಸ್ವಲ್ಪ ಒಣಗಿಸಿಟ್ಟು ಕರಿಬೇವು ಹಾಕ್ಕೊತೀನಿ. ಮತ್ತು 1 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಹಾಕ್ಕೊಂಡು ಇದನ್ನು ನುಣ್ಣಗೆ ರುಬ್ಕೋಬೇಕು ರೀ. ನೋಡಿರಿ ಇದು ಕೆಂಪು ಮೆಣಸಿನ್ಕಾಯಿ, ಕರಿಬೇವು, ಜೀರಿಗೆ ಅದನ್ನು ಹಾಕಿ ರುಬ್ಬಿದ ಹಿಂಗಾಯ್ತು. ಈಗ ಮತ್ತೆ ಹೆಚ್ಚಿಟ್ಕೊಂಡ್ರು ಟೊಮೆಟೊ ಹಣ್ಣು ರೀ, ಇದನ್ನು ಮಿಕ್ಸಿ ಹಾಕ್ಕೋಬೇಕೀಗ. ನೋಡಿರಿ ಈಗ ಟೊಮೆಟೊ ಹಣ್ಣಿಂದು ಸಣ್ಣಗೆ ರುಬ್ಕೊಂಡೇನ್ರಿ. ಇದನ್ನೀಗ ಸೋಸ್ಕೋಬೇಕು. ಅಂದರೆ ಬೀಜದ ಏನು ನೋಡಂಗಿಲ್ಲ. ಜಾಸ್ತಿ ಸೋದರ ಯಾವ್ದಾದ್ರು ದೊಡ್ಡ ಜಡಿ ಇತ್ತಂದ್ರೆ ನಾನು ತೊಗೊಂಡು ನೋಡ್ರಿ ಬಂಧುಗಳೇ, ನಾನಿವತ್ತು ಟೊಮಾಟೊ ಹಪ್ಪಳ ಮಾಡೋದು ಹೆಂಗಂತ ತೋರಿಸ್ತೀನಿ ರೀ. ನೋಡ್ರಿ ಹೆಂಗೈತಂತ. ನೋಡ್ರಿ ಇಲ್ಲಿ ಈಗ ಇದು ಮಿಕ್ಸಿ ಹಾಕಿ ಇಟ್ಕೊಂಡಿನಲ್ರಿ ಟೊಮೆಟೊ, ಇದು ಸೋಸ್ಕೊಂಡಿನ್ರಿ. ಈಗ ಅದಕ್ಕೆ 1 ಬೌಲಷ್ಟು ಅಕ್ಕಿ ರುಬ್ಬಿಟ್ಕೊಂಡಿದ್ರಿ. ಅದನ್ನು ಈಗ ಹಾಕಿ ಮಿಕ್ಸ್ ಮಾಡಬೇಕು. ನೋಡ್ರಿ ಈಗ ಇದನ್ನು ಸ್ವಲ್ಪ ಹಾಕೊಂಡು ಇದ್ರಾಗ ಮಿಕ್ಸ್ ಮಾಡ್ಕೊತ ಹೋಗ್ಬೇಕು. ಪೂರ್ತಿ ಬೆಳೆಯೋದೋಗಿ ಕೆಂಪದಾಗ ಮಟ ಮಿಕ್ಸ್ ಮಾಡ್ಕೊಂಡು ಹೋಗ್ಬೇಕು. ನೋಡ್ರಿ ಪೂರ್ತಿ ಮಿಕ್ಸ್ ಆತ. ಅದಕ್ಕೀಗ ರುಬ್ಬಿಟ್ಕೊಂಡಿತ್ತಲ್ರಿ ಒಣಕಾಯಿ, ಅದನ್ನು ಕರಿಬೇವು ಅದನ್ನೆಲ್ಲ ಇದನ್ನು ಸ್ವಲ್ಪ ಹಾಕೊತಿದ್ರಿ. ನಾನು ಅದಕ್ಕೆ ಎಷ್ಟು ಬೇಕು 2 ಚಮಚದಷ್ಟು ಉಪ್ಪಿಟ್ಟಿನ ಚಮಚಲ್ಲೇ 2 ಚಮಚದಷ್ಟು ಹಾಕೊತೀನಿ. ಜಾಸ್ತಿ ಖಾರ ಆಗೋದಿಲ್ಲ ಅಂದ್ರೆ ಹಪ್ಪಳ. ಮತ್ತು ಒಂದಿಷ್ಟು ಜೀರಿಗೆ ಹಾಕೊತೀನಿ ರೀ, ಒಂದಿಷ್ಟು ಅಜ್ವಾನ, ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ರೀ, ಒಂದಿಷ್ಟು ಉಪ್ಪು ಹಾಕೊತೀನಿ. ಈ ಪೂರ್ತಿ ಮಿಕ್ಸ್ ಮಾಡ್ಬೇಕು ಅದನ್ನು. ನೋಡ್ರಿ ನೋಡ್ರಿ 1 ಅರ್ಧ ಸ್ಪೂನಷ್ಟು ಸೋಡಾ ಪುಡಿ ಹಾಕೊತೀನಿ. ಇದನ್ನು ಪೂರ್ತಿ ಮಿಕ್ಸ್ ಮಾಡ್ಕೊಂಡು ಮಿಕ್ಸ್ ಮಾಡಿ ಇಟ್ಕೊಂಡಿರ್ತಾರೆ. ಹಿಂಗೆ ಪ್ಲೇಟ್ ಒಂದಿಷ್ಟು ಸವನ್ ಪ್ಲೇಟ್ ತೊಗೋಬೇಕ್ರಿ. ಅದಕ್ಕೆ ಎಣ್ಣೆ ಸವರ್ಬೇಕು. ಪೂರ್ತಿ ಎಣ್ಣೆ ಬಿಡ್ಲಾರ್ದಂತಾಗ ಎಣ್ಣೆ ಸವರ್ಬೇಕು. ಎಣ್ಣೆ ಸವರಿದ ಮೇಲೆ ಒಂದಿಷ್ಟು ಸ್ವಲ್ಪ ತೊಗೋಬೇಕ್ರಿ. 1 ತಟ್ಟೆಗೆ ಇದ್ರಾಗ ಹಾಕಿ ಇಷ್ಟು ತಿಳು ಬರ್ಬೇಕಂದ್ರೆ ಅಷ್ಟು ತಿಳು ಬರ್ಬೇಕು. ಇದೆಲ್ಲ ನೋಡ್ರಿ ಇಲ್ಲಿ ನಾನೀಗ ಗ್ಯಾಸ್ ಮೇಲೆ ಇದನ್ನ ಒಂದು ಕಡಾಯಿಗೆ ಇಟ್ಟೇನ್ರಿ. ಅದ್ರ ಮೇಲೆ ನೀರು ಹಾಕಿನಿ. ಅದನ್ನ ನೀರು ಕುದಿಯಾಕತ್ತೈತ್ರಿ. ಈಗ ಅದ್ರೊಳಗೆ ಇದನ್ನ ಹಾಕ್ಕೊಂಡು ನೋಡ್ರಿ, ಹಿಂಗೆ ಪ್ಲೇಟ್ ತುಂಬ ಹಾಕ್ಕೊಂಡಿರಲ್ಲ, ಇದನ್ನ ಇದ್ರೊಳಗೆ ಹಾಕಿ ಕುದಿಯಕ್ಕೆ ಇಡಬೇಕ್ರಿ. ಅಂದ್ರೆ ಹವಕ್ಕೆ ಬೇಯ್ಕೋಬೇಕು. ಇವು ಹಾಕಿ ಮುಚ್ಚಬೇಕು. ಹಿಂಗೆ 1 5 ನಿಮಿಷ ಬಿಟ್ರೆ ನೋಡ್ರಿ ಜಳಕ್ಕೆಲ್ಲ ಅದು ಬೆಂದೈತ್ರಿ. ಈಗ ಅದನ್ನು ತೆಗಿತೀನಿ ಆ ಪ್ಲೇಟ್.
ಹಿಂಗೆ ರೀ ಒಂದು 4 ಪ್ಲೇಟ್ ಹಾಕಿಟ್ಕೊಂಡಿರ್ಬೇಕು. ಹಿಂಗೆ ಒಂದು ಆದಮೇಲೆ ಒಂದು ತೆಗಿಬೇಕು. ಒಂದಿಟ್ಟು ಒಂದು 2-3 ನಿಮಿಷ ಬಿಡ್ಬೇಕು ರೀ, ಅದು ಬೇಯ್ತೈತಿ ನೋಡ್ರಿ. ಇಲ್ಲಿ ಇದು ಹಿಂಗೆ ಬೆಂದೈತಿ. ಈಗ ಅವಕ್ಕನ ಅದನ್ನ ಈಗ ಸೂಜಿ ತೊಗೊಂಡು ಹಿಂಗೆ ಸೈಡೆಲ್ಲ ಹಿಂಗೆ ತಗೊಂತೋಗ್ಬೇಕು ರೀ. ಒಂದು ಸೈಡ್ ತೊಗೊಂಡು ಎಬ್ಬೇಕು ರೀ. ಎಬ್ಬಿ ಹಿಂಗೆ ಕೈಲೇ ಎತ್ತಬೇಕು ಮ್ಯಾಗ. ಇದು ನೋಡ್ರಿ ಹಿಂಗೆ ಸಾವಕಾಶಾಗಿ ಹಿಂಗೆ ಎತ್ಕೊಂತ ನೋಡ್ರಿ ಎಷ್ಟು ಮಸ್ತ್ ಬರ್ತೈತಿ. ಇದನ್ನು ಒಣ ಹಾಕ್ಬೇಕು ರೀ. ಇಲ್ಲಿ ಹಿಂಗೆ ಒಣಗಿಸ್ಬೇಕು. ಸ್ವಲ್ಪ ನೆರಳಾಗಿ ಇವತ್ತು ದಿವಸ ನೆರಳಾಗಿ ಒಣಗಿಸಿದ್ರೆ ನಾಳೆ ಬಿಸಿಲಿಗೆ ಒಣಗಿಸ್ಬೇಕು ನೋಡ್ರಿ. ಹಪ್ಪಳ ಎಷ್ಟು ಮಸ್ತ್ ಬಂದಾವ ನೋಡ್ರಿ, ಟಮಾಟೆ ಹಣ್ಣು ಹಪ್ಪಳ ನೋಡ್ರಿ. ಒಂದು ಮಾಡಿ ಇದನ್ನು 2 ದಿವಸ ಒಣಗಿಸ್ಬೇಕು ರೀ. ಮೇಲೊಮ್ಮೆ ಹಿಂಗೆ ಒಣಗಿಸಿ ಇವತ್ತು ನೆರಳಾಗಿ ಒಣಗಿಸಿ ನಾಳೆ ಬಿಸಿಲಿಗೆ ಒಣಗಿಸ್ಬೇಕು ನೋಡ್ರಿ. ಅದೇ ಥರ ಕೆಂಪು ಮೆಣಸಿನ್ಕಾಯಿ ಹಾಕಿರ್ತೀವಲ್ಲ, ಕೆಂಪು ಬೀಜದ ಕಾಣ್ತೈತಿ ನೋಡ್ರಿ. ಇಷ್ಟ ಆದರೆ ಲೈಕ್ ಮಾಡಿರಿ. ಹೊಸ್ದಾಗಿ ನೋಡೋರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಪ್ಲೀಸ್ ಸಪೋರ್ಟ್ ಮಾಡಿರಿ.